ಜಗತ್ತಿನ ದುಬಾರಿ ಮಾವಿನ ಹಣ್ಣು ಮಿಯಾಜಾಕಿ. ಈ ಹಣ್ಣನ್ನ ಜಪಾನ್ನಲ್ಲಿ ಬೆಳೀತಾರೆ. ಆದರೆ ಬಿಸಿಲನಾಡು ಕೊಪ್ಪಳದಲ್ಲೂ ಕೂಡ ಮಿಯಾಜಾಕಿ ಮಾವನ್ನ ರೈತ ಬೆಳೆದಿದ್ದಾನೆ. 10 ದಿನಗಳ ಮಾವು ಮೇಳದಲ್ಲಿ ಈ ದುಬಾರಿ ಮಾವು ಆಕರ್ಷಣೀಯವಾಗಿದೆ. ಕೊಪ್ಪಳ ಜಿಲ್ಲೆಯ ರೈತರು ಇತ್ತೀಚೆಗೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಮಾದರಿಯಾಗ್ತಾ ಇದ್ದಾರೆ. ಜೊತೆಗೆ ಹಣ್ಣುಗಳ ರಾಜ ಅಂತ ಕರೆಯುವ ಮಾವು ಈಗ ಇಲ್ಲಿನ ಫೇಮಸ್ ಬೆಳೆಯಾಗಿದೆ. ತೋಟಗಾರಿಕೆ ಇಲಾಖೆ ಆಯೋಜಿಸಿರುವ ಮಾವು ಮೇಳದಲ್ಲಿ ಮಾವಿನ ಹಣ್ಣಿನ ಸಮೃದ್ಧತೆ ಅನಾವರಣವಾಗಿದೆ. ಮೇ 12ರಿಂದ ಆರಂಭವಾಗಿರೋ ಮಾವು ಮೇಳದಲ್ಲಿ 12 ತಳಿಯ ಮಾವನ್ನ ಪ್ರದರ್ಶನಕ್ಕಿಡಲಾಗಿದೆ. ಇದಕ್ಕಾಗಿ ಸುಮಾರು 30 ಮಳಿಗೆಗಳನ್ನು ತೆರೆಯಲಾಗಿದೆ. ಕಳೆದ ವರ್ಷ ನಡೆದ ಮೇಳದಲ್ಲಿ 250 ಟನ್ ಮಾವು ಮಾರಾಟವಾಗಿತ್ತು. ಈ ವರ್ಷ 300 ಟನ್ ಮಾರಾಟವಾಗುವ ಲಕ್ಷಣವಿದೆ. ಇದರ ಜೊತೆಗೆ ಇಲ್ಲಿ ಗಮನ ಸೆಳೆದಿದ್ದು ಮಿಯಾಜಾಕಿ ಎಂಬ ಜಪಾನ್ ತಳಿ. 2022ರಲ್ಲಿ ಮಾವು ಮೇಳದಲ್ಲಿ ಜಗತ್ತಿನ ದುಬಾರಿ ಮಾವು ಮಿಯಾಜಾಕಿ ಅನ್ನೋ ಜಪಾನ್ ತಳಿಯನ್ನ ಪ್ರದರ್ಶನಕ್ಕೆ ಇಡಲಾಗಿತ್ತು. ಇದನ್ನು ಗಮನಿಸಿದ ಕೊಪ್ಪಳ ತಾಲೂಕಿನ ಕಲ್ತಾವರಗೆರೆಯ ರೈತ ನಾಗಪ್ಪ ಬಗನಾಳ ತಮ್ಮ ತೋಟದಲ್ಲಿ ಮಿಯಾಜಾಕಿಯನ್ನ ಬೆಳೆದಿದ್ರು. ಇದೀಗ ಅದೇ ರೈತ 3 ವರ್ಷದಲ್ಲಿ ತಮ್ಮ ತೋಟದಲ್ಲೂ 30 ಕೆಜಿ ಮಿಯಾಜಾಕಿ ಮಾವು ಬೆಳೆದು ತೋರಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಜಗತ್ತಿನ ದುಬಾರಿ ಮಾವು ಮಿಯಾಜಾಕಿ. ಈ ಮಾವನ್ನ ನಾವು 2022 ಪರಿಚಯ ಮಾಡಿಸಿದ್ವಿ. ಅದನ್ನ ಮೊದಲು ಪ್ರದರ್ಶನಕ್ಕೆ ಇಡ್ತಿದ್ವಿ. ಬಟ್ ಈಗ ನಮ್ಮ ರೈತರೇ ಅದನ್ನು ಬೆಳೆದಿದ್ದಾರೆ. ಇಲ್ಲಿ ನಮ್ಮ ಕಲ್ತಾವರಗೆರೆಯ ಬಸಪ್ಪ ನಾಗಪ್ಪ ಬಗನಾಳ ಎಂಬ ವ್ಯಕ್ತಿ ಅದನ್ನು ಬೆಳೆದಿದ್ದಾನೆ. ಈಗ ಆ ಮಾವನ್ನೇ ಇಲ್ಲಿ ತಂದು ನಾವು ಮಾರಾಟ ಮತ್ತು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಈಗ ಸದ್ಯ ಅಂತೂ ನಮ್ಮ ಇಂಡಿಯಾದಲ್ಲಿ ಈಗ ನಾವು 2,500 3 ಸಾವಿರ ರೂಪಾಯಿ ಕೆಜಿ ನಾವು ಫಿಕ್ಸ್ ಮಾಡಿಟ್ಟಿದ್ದೀವಿ. ಆಲ್ರೆಡಿ ಭಾಳ ಜನ ಖರೀದಿ ಮಾಡಿದ್ದಾರೆ. ಈಗ ಬುಕ್ಕನ್ನು ಮಾಡಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಯಾವ ರೀತಿ ಇದಾಗ್ತದೆ. ಪ್ರತಿ ಕೆಜಿಗೆ 2,500ರಿಂದ 3,000 ರೂಪಾಯಿವರೆಗೂ ಮಿಯಾಜಾಕಿ ಮಾರಾಟ ಮಾಡಲಾಗಿದೆ. ಅಲ್ಲದೆ ಅಫೆಡ್ನಿಂದ ಮಿಯಾಜಾಕಿಯನ್ನ ಪರೀಕ್ಷೆ ಮಾಡಿ ಮಾರುಕಟ್ಟೆ ಒದಗಿಸುವ ಭರವಸೆ ಇದೆ. ಒಂದು ವೇಳೆ ವಿದೇಶಿ ಮಾರುಕಟ್ಟೆಯಲ್ಲಿ ಮಿಯಾಜಾಕಿ ಮಾರಾಟವಾದರೆ ಪ್ರತಿ ಕೆಜಿಗೂ 2.50 ಲಕ್ಷ ರೂಪಾಯಿ ದರ ನಿಗದಿಯಾಗಬಹುದು ಎನ್ನಲಾಗ್ತಿದೆ. ಮೇ 22ರವರೆಗೂ ನಡೆಯಲಿರುವ ಈ ಮಾವು ಮೇಳದಲ್ಲಿ ನೈಸರ್ಗಿಕವಾಗಿ ಮಾಗಿದ ಮಾವು ಮಾರಾಟವಾಗುತ್ತೆ. ಪ್ರದರ್ಶನ ಹಾಗೂ ಮಾರಾಟ ರೈತರಿಗೆ ಹೊಸ ಉತ್ಸಾಹ ತುಂಬಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.